ಇದು ಪ್ರಗತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಯಾಕೆಂದರೆ ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿದ್ದಂತಹ ಜಲ ಸಂಗ್ರಹಾರಕ್ಕೆ ಮೇಲ್ಚಾವಣಿ ಎಲ್ಲ ಇರಲಿಲ್ಲ. ಈ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನ ಬಿತ್ತರ ಮಾಡಿದಂತಹ ನಿಮ್ಮ ಪ್ರಗತಿ ಟಿವಿ, ಈ ಒಂದು ಪ್ರಗತಿ ಟಿವಿಯ ವರದಿಗೆ ಎಚ್ಚೆತ್ತಂತಹ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗ ಮೇಲ್ಚಾವಣಿಯನ್ನ ಅಳವಡಿಸಿರುವಂತಹದ್ದು. ಮಹಾನಗರ ಪಾಲಿಕೆ ಆವರಣದಲ್ಲಿರುವಂತಹ ಬೃಹತ್ ಜಲ ಸಂಗ್ರಹಾಗಾರ, ಶಿಥಿಲಗೊಂಡಿದ್ದಂತಹ ಭೂಮಟ್ಟದ ಜಲಸಂಗ್ರಹಾಗಾರ ಮೇಲ್ಚಾವಣಿ ಇಲ್ಲದೆ ಕೆಲ ದಿನಗಳ ಹಿಂದೆ ಮೇಲ್ಚಾವಣಿಯನ್ನು ತೆರವು ಮಾಡಲಾಗಿತ್ತು. ಕೆಲವೊಂದು ಕಡೆ ಶಿಥಿಲ ಆಗಿತ್ತು, ಹೀಗಾಗಿ ಅದನ್ನು ತೆರವು ಮಾಡುವಂತಹ ಕೆಲಸಗಳನ್ನು ಮಾಡಲಾಗಿತ್ತು. ಇದರಿಂದ ಹಕ್ಕಿ ಪಕ್ಷಿಗಳ ಮಲಮೂತ್ರ ನೀರಿಗೆ ಬಿದ್ದು ಮಲಿನ ಆಗ್ತಕ್ಕಂಥದ್ದು ಕೂಡ ಸಾಕಷ್ಟು ಆಗ್ತಾ ಇತ್ತು. ವರದಿ ಮಾಡಿ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶುಭ ಅವರ ಗಮನಕ್ಕೆ ನಿಮ್ಮ ಪ್ರಗತಿ ಟಿವಿ ತರುವಂತಹ ಕೆಲಸವನ್ನ ಮಾಡಿತ್ತು. ಪ್ರಗತಿ ಟಿವಿ ವರದಿಗೆ ಸ್ಪಂದಿಸಿದಂತಹ ಪಾಲಿಕೆ ಆಯುಕ್ತರು ತಕ್ಷಣ ಕ್ರಮ ಕೈಗೊಂಡು ಇದೀಗ ಮೇಲ್ಚಾವಣಿಯನ್ನ ಶೀಘ್ರದಲ್ಲೇ ಕೂಡ ಅಳವಡಿಸಿರುವಂತಹದ್ದು. ಇದೀಗ ಭೂಮಟ್ಟದ ಜಲಸಂಗ್ರಹಾರಕ್ಕೆ ಮೇಲ್ಚಾವಣಿ ಶೀಟ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಸುಮಾರು 4-5 ವಾರ್ಡ್ಗಳಿಗೆ ಇಲ್ಲಿಂದ ನೀರು ರವಾನೆ ಆಗುತ್ತೆ. ಮೇಲ್ಚಾವಣಿ ಅಳವಡಿಸಿರುವುದರಿಂದಾಗಿ ನೀರಿನ ಸುರಕ್ಷತೆಗೆ ಆದ್ಯತೆಯನ್ನ ಕೂಡ ನೀಡಲಾಗ್ತಾ ಇದೆ. ಈ ಬಗ್ಗೆ ಪ್ರಗತಿ ಟಿವಿಯೊಂದಿಗೆ ಮಾತನಾಡಿದಂತಹ ಗಂಗಸಂದ್ರ ರಾಜು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಪಾಲಿಕೆ ಆಯುಕ್ತರಿಗೆ ಧನ್ಯವಾದಗಳನ್ನು ಹೇಳಿರ್ತಕ್ಕಂಥದ್ದು. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿರ್ತಕ್ಕಂಥ ಜಲಸಂಗ್ರಹಾಗಾರ ನೀವು ನೋಡ್ತಾ ಇದ್ದೀರಾ. ವರದಿಗೂ ಮುನ್ನ ಯಾವ ರೀತಿಯಾಗಿತ್ತು, ವರದಿಯ ನಂತರ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ವರದಿ ಮಾಡೋದಕ್ಕಿಂತ ಮುಂಚಿತವಾಗಿ ಮೇಲ್ಚಾವಣಿಯನ್ನು ತೆರವುಗೊಳಿಸಲಾಗಿತ್ತು. ಬಹಳಷ್ಟು ದಿನ ಹಾಗೆ ಉಳ್ಕೊಂಡಿತ್ತು. ಕೆಲವೊಂದು ಕಡೆ ಕಬ್ಬಿಣದ ಕಂಬಿಗಳನ್ನು ಹಾಕಲಾಗಿತ್ತು, ಶೀಟ್ ಹಾಕ್ತೀವಿ ಅಂತ ಹೇಳಿ, ಆದರೆ ಅದಕ್ಕೆ ಒಂದು ಅಧಿಕೃತವಾದ ಚಾಲನೆ ಸಿಕ್ಕಿರಲಿಲ್ಲ. ಹೀಗಾಗಿ ಅಕ್ಕಿ ಪಕ್ಷಿಗಳೆಲ್ಲವೂ ಕೂಡ ಆ ಒಂದು ಕಂಬಿಗಳ ಮೇಲೆ ಕುಳಿತುಕೊಂಡು ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದಾಗಿ ಅದೇ ನೀರನ್ನು ತುಮಕೂರಿನ ಜನರು ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಈ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ಆಕ್ಷೇಪಣೆ ಕೂಡ ಕೇಳಿಬರ್ತಾ ಇತ್ತು. ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡಲೇ ಎಚ್ಚೆತ್ತಂತಹ ಮಹಾನಗರ ಪಾಲಿಕೆ ಈ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ಕೂಡ ಕ್ರಮ ತೆಗೆದುಕೊಂಡು ಮೇಲ್ಚಾವಣಿ ಆಗಿರ್ತಕ್ಕಂಥ ಶೀಟನ್ನು ಅಳವಡಿಸೋದಕ್ಕೆ ಮುಂದಾಯಿತು. ಇದೀಗ ಭಾಗಶಃವಾಗಿ ಈ ಒಂದು ಮೇಲ್ಚಾವಣಿ ಅಳವಡಿಸೋದಕ್ಕೆ ಪೂರ್ಣಗೊಂಡಿದೆ. ಇದಾದ ನಂತರ ಇದೀಗ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಆತಂಕ ಬೇಡ, ಸುರಕ್ಷಿತವಾಗಿರ್ತಕ್ಕಂಥ ನೀರನ್ನು ಒಂದು ರೀತಿಯಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಈ ಒಂದು ನೀರನ್ನು ವಿತರಣೆ ಮಾಡಲಾಗ್ತಾ ಇದೆ. ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತೇಳಿ ಪಾಲಿಕೆ ಆಯುಕ್ತರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ತಕ್ಷಣವೇ ಈ ಒಂದು ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿದಂತಹ ಪಾಲಿಕೆ ಆಯುಕ್ತರಾದ ಶುಭ ಅವರಿಗೆ ಇದೀಗ ಧನ್ಯವಾದಗಳನ್ನ ಕೂಡ ಜನಸಾಮಾನ್ಯರು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ತುಮಕೂರು ಮಹಾನಗರ ಪಾಲಿಕೆ ಕುಡಿಯೋ ನೀರಿನ ಜಲಾಶಯದಲ್ಲಿ ಇದು ಫಿಲ್ಟರ್ ಆಗ್ತಕ್ಕಂಥ ನೀರು ಬುಗುಡ್ನಳ್ಳಿಯಿಂದ ಬರ್ತಕ್ಕಂಥ 15 ವಾರ್ಡ್ಗಳಿಗೆ ಹೋಗ್ತಿದೆ. ಇದಕ್ಕೆ ಸುಮಾರು ದಿನ ಆಗಿದೆ ಶೀಟ್ ಅಳವಡಿಕೆ ಮಾಡಿಲ್ಲ ಅಂತೇಳಿ ನಮ್ಮ ಪ್ರಗತಿ ಟಿವಿ ಅವ್ರ ಜೊತೆ ಸುದ್ದಿಯನ್ನು ಮಾಡಿಸಿದ್ದು. ಅದಕ್ಕೆ ತಕ್ಷಣ ಸ್ಪಂದಿಸಿ ಈಗ ಶೀಟನ್ನು ಅಳವಡಿಕೆ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದಾರೆ. ಜನರ ಪರ ಧ್ವನಿ ಎತ್ತಿದಾಗ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ಬಲವಾದ ಸಾಕ್ಷಿಯಾಗಿದೆ. ಇದು ಪಾಲಿಕೆ ಆಯುಕ್ತರು ಕೂಡ ಸ್ಪಂದನೆ ಕೊಟ್ಟಿರ್ತಕ್ಕಂಥದ್ದು ಹೇಳಿ ಸ್ವಲ್ಪ ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆಡಳಿತದ ಬಗ್ಗೆ ಏನಿದೆ? ಆಡಳಿತದ ಬಗ್ಗೆ ನಂಬಿಕೆ ಬಂದಿದೆ ಸರ್ ಜನಗಳಿಗೆ. ಜನರು ಸ್ಪಂದನೆ ಮಾಡಿದ್ರೆ ಈಗ ಇಲ್ಲಿ ಪ್ರಾಬ್ಲಮ್ ಇದೆ, ಈ ಥರದ್ದು ಸಮಸ್ಯೆ ಇದೆ ಅಂದರೆ ಸ್ಪಂದಿಸ್ತಾರೆ ಅನ್ನೋದು ಇನ್ನೂ ಗಟ್ಟಿಯಾಗಿದೆ. ಏನು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ? ಸಮಸ್ಯೆ ಏನಿಲ್ಲ ಸರ್, ಇದು ಸಮಸ್ಯೆ ಅಕ್ಕಿಗಳೆಲ್ಲ ಕುತ್ಕೊತಾ ಇದ್ದೋ. ಇದು ಸುಮಾರು 15ರಿಂದ 16 ವಾರ್ಡ್ಗಳಿಗೆ ನೀರು ಸಪ್ಲೈ ಆಗ್ತಿತ್ತು. ಇದೇ ನೀರು, ಈ ನೀರನ್ನು ಪ್ರತಿನಿತ್ಯನೂ ಸಹ ಸಾರ್ವಜನಿಕರು ಕುಡಿತಾ ಇದ್ರು. ಇದಕ್ಕೇನಾಗ್ತಿತ್ತು, ಶೀಟನ್ನು ಅಳವಡಿಸಿರಲಿಲ್ಲ. ಅವಾಗೆ ಶೀಟ್ ಅಳವಡಿಸ್ತಿಲ್ಲ. ನಾವಿಲ್ಲ ಎಲ್ಲ ಬಂದಾಗ ನೋಡ್ದೋ ಪಕ್ಷಿಗಳೆಲ್ಲ ಕುತ್ಕೊಂಡು ಅದ್ರ ಮೇಲೆ ಮಲಮೂತ್ರ ವಿಸರ್ಜನೆಗಳನ್ನು ಮಾಡ್ತಾಯಿದ್ದೋ. ಈ ಸಾರ್ವಜನಿಕರು ಕುಡಿಯೋ ನೀರನ್ನು ಈ ಥರ ಇದಾಗ್ತಿದೆಯಲ್ಲ, ಯಾಕೆ ಇವ್ರು ಇನ್ನೂ ಮಾಡಿಲ್ಲ ಅಂಥೇಳಿ ನಾವು ನಮ್ಮ ತಂಡದವರೆಲ್ಲ ಸೇರಿ ನಾವೊಂದು ಸುದ್ದಿಯನ್ನು ಮಾಡಿಸಿದ್ದು ಪ್ರಗತಿ ಟಿವಿ ಅವ್ರ ಹೇಳಿ ಹಾಗಾಗಿ ಅವರು ಸುದ್ದಿ ಓಡಿಸಿದ 1-2 ದಿನದೊಳಗೆ ಗಡುವು ತೊಗೊಂಡಿದ್ರು. 2 ದಿನ 3 ದಿನ ಆಗಲಿಲ್ಲ, ಸದ್ಯದಲ್ಲೇ ಮಾಡಿಕೊಟ್ಟಿದ್ದಾರೆ. ಒಂದು ವಾರ ಆಗಿದೆ. 1 ವಾರದೊಳಗೆ ಅಳವಡಿಸಿ ಮಾಡಿಕೊಟ್ಟಿದ್ದಾರೆ. ಈ ಕುಡಿಯೋ ನೀರು ಆಗಿರೋದ್ರಿಂದ ಇದಕ್ಕೆ ಪಕ್ಷಿಗಳೆಲ್ಲ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಿ ಆಮೇಲೆ ಅಸ್ವಸ್ಥ ಆಗೋ ಸಾಧ್ಯತೆ ಇದೆ. ಇದೇ ನೀರನ್ನು ಕುಡಿಯೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು ವಿಪರೀತ. ಹಾಗಾಗಿ ಮಹಾನಗರ ಪಾಲಿಕೆಯವರಿಗೆ ನಾವು ಆಯುಕ್ತರಿಗೆ ಇವ್ರಿಗೆಲ್ಲರಿಗೂ ಮನವಿಯನ್ನು ಮಾಡಿದ್ದೆವು ಸರ್ ನಾವು.